ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸಾಲ ಇದು ಇವತ್ತಿನ ದಿನಗಳಲ್ಲಿ ಯಾರಿಗಿರಲ್ಲ ಹೇಳಿ. ಮನೆ ಕಟ್ಟೋಕ್ಕೂ ಸಾಲ, ಮಕ್ಕಳನ್ನು ಓದಿಸೋಕ್ಕೂ ಸಾಲ, ಕಾರು ಗಾಡಿ ತೆಗೆದುಕೊಳ್ಳೋಕೆ ಸಾಲ, ವೈಯಕ್ತಿಕ ಸಾಲ, ಹೀಗೆ ಎಲ್ಲರೂ ಒಂದಲ್ಲ ಒಂದಕ್ಕೆ ಸಾಲ ಮಾಡಿಯೇ ಇರ್ತಾರೆ. ನೋಡಿ, ಈ ಸಾಲ ಇದೆಯಲ್ಲ, ಇದು ಹಾಗೆ ತೆಗೆದುಕೊಳ್ಳುವಾಗ ಅಂಥದ್ದೇನೂ ಅನಿಸಲ್ಲ. ಬಿಡ್ರಿ, ತೀರಿಸಿದ್ರೆ ಆಯಿತು ಅಂದ್ಕೊಳ್ತಾರೆ. ಇನ್ನು ಮುಂದುವರೆದು ಯಾರಿಗ್ರಿ ಸಾಲ ಇಲ್ಲ, ನಮ್ಮ ದೇಶವೇ ಸಾಲ ಮಾಡಿದೆ, ಸಾಕ್ಷಾತ್ ಬಾಲಾಜಿಯೇ ಸಾಲ ಮಾಡಿದ್ದಾನೆ ಅಂದ್ಕೊಂಡು ಸಾಲ ಮಾಡ್ತಾರೆ. ಆದರೆ ಅದನ್ನು ತೀರ್ಸೋಕೆ ಆಗದ ಪರಿಸ್ಥಿತಿ ಬಂದಾಗಲೇ ಗೊತ್ತಿದೆಯಲ್ಲ, ಸರ್ವಜ್ಞನ ವಚನ ಅದು ನೆನಪಿಗೆ ಬರೋದು. ಹಾಗಂತ ಸಾಲ ಮಾಡೋದು ಖಂಡಿತ ತಪ್ಪಲ್ಲ. ಅವರವರ ಇತಿಮಿತಿ ಅರ್ಥ ಮಾಡಿಕೊಂಡು ಸಾಲ ಮಾಡಬೇಕು ಅಷ್ಟೇ. ಆದರೂ ಏನೇ ಮಾಡಿದರೂ ಕೆಲವರಿಗೆ ಸಾಲ ತೀರಿಸೋಕೆ ಆಗ್ತಾನೆ ಇರೋದಿಲ್ಲ. ದಿನವೆಲ್ಲ ದುಡಿತಾರೆ, ಸಾಲ ತೀರಿಸಬೇಕು ಅಂದ್ಕೊಳ್ತಾರೆ, ಆದರೆ ಏನೇ ಮಾಡಿದರೂ ತೀರುವುದೇ ಇಲ್ಲ. ಇದರಿಂದ ಕೆಲವರು ಆತ್ಮಹತ್ಯೆ ಅಂತ ಕೆಟ್ಟ ಆಲೋಚನೆಯನ್ನು ಮಾಡಿಬಿಡ್ತಾರೆ. ಅಂಥವರು ಏನು ಮಾಡೋದು ಅನ್ನೋದು ಗೊತ್ತಾಗದೆ ಕಂಗಾಲಾಗಿ ಹೋಗ್ತಾರೆ. ನೀವು ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ? ಹಾಗಿದ್ರೆ ನಾವಿವತ್ತು ಒಂದು ಟಿಪ್ಸ್ ಹೇಳಿಕೊಡ್ತೀವಿ. ಅದನ್ನು ಮಾಡಿದರೆ ನೀವು ಎಷ್ಟೇ ಸಾಲ ಮಾಡಿದರೂ ಕೆಲವೇ ದಿನದಲ್ಲಿ ತೀರಿ ಹೋಗುತ್ತೆ. ಆದರೆ ಅದನ್ನು ಹೇಳೋಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಖಂಡಿತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸರಿ, ಬನ್ನಿ ವಿಷಯಕ್ಕೆ ಬರೋಣ. ನೋಡಿ, ಲವಂಗ ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತದೆ. ಅರೆ, ಇದೇನಪ್ಪ, ಒಂದು ಸಣ್ಣ ಲವಂಗ ಸಾಲ ತೀರಿಸುತ್ತಾ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ಖಂಡಿತ ಹೌದು. ಅದು ಹೇಗೆ ಅನ್ನೋದನ್ನು ಹೇಳ್ತೀವಿ. ಸಾಲ ಬಾಧೆಯನ್ನು ಅನುಭವಿಸುವವರಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿವೆ. ಸಾಲ ಸಮಸ್ಯೆಯನ್ನು ಅನುಭವಿಸುವವರು ಈ ಪರಿಹಾರಗಳನ್ನು ಅನುಸರಿಸಬಹುದು. ಲವಂಗವನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಜ್ಯೋತಿಷ್ಯ ಪರಿಹಾರ ಕ್ರಮಗಳಲ್ಲಿ ಇದು ಬಹಳ ಪರಿಣಾಮಕಾರಿ ಎಂದು ಗುರುತಿಸಲ್ಪಟ್ಟಿದೆ. ಮನೆಯಲ್ಲಿ ಅಡುಗೆಯ ರುಚಿಗೂ ಬಳಸಲಾಗುವ ಲವಂಗವನ್ನು ಕೆಲವೊಂದು ಸಮಸ್ಯೆಗಳ ಪರಿಹಾರಕ್ಕಾಗಿಯೂ ಬಳಸಲಾಗುವುದು. ನಿಮ್ಮ ಕೆಲಸಗಳು ಅರ್ಧಕ್ಕೆ ಸ್ಥಗಿತಗೊಂಡಿದ್ರೆ ಲವಂಗದ ಪರಿಹಾರದಿಂದ ಎಲ್ಲವೂ ಸರಾಗವಾಗುವುದು. ಜ್ಯೋತಿಷ್ಯದಲ್ಲಿ ಇದನ್ನು ಶಕ್ತಿವಾಹಕವೆಂದು ಕರೆಯಲಾಗುತ್ತದೆ. ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಮತ್ತು ನಿಮ್ಮ ಕನಸುಗಳನ್ನು ಈಡೇರಿಸಲು ನೀವು ಲವಂಗದಿಂದ ಪರಿಹಾರಗಳನ್ನು ಮಾಡಬಹುದು. ಹೀಗೆ ಲವಂಗದ ಚಮತ್ಕಾರದ ಕುರಿತು ವಿವರವಾದ ಮಾಹಿತಿ ಇಲ್ಲಿದೆ. ರಾಹುಕೇತುವಿನ ದೋಷದ ನಿವಾರಣೆಗೆ ನೀವು ರಾಹುಕೇತುವಿನಿಂದ ತೊಂದರೆಗೀಡಾಗಿದ್ದರೆ ಮತ್ತು ನಿಮ್ಮ ಕುಂಡಲಿಯಲ್ಲಿ ಅವುಗಳ ಸ್ಥಾನವು ಅನುಕೂಲವಾಗಿಲ್ಲದಿದ್ದರೆ ತಾಂತ್ರಿಕ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವಂತೆ ಶನಿವಾರ ಲವಂಗದ ದಾನವನ್ನು ಮಾಡಿದರೆ ಒಳ್ಳೆಯದು. ಯಾರು ಲವಂಗವನ್ನು ಸ್ವೀಕರಿಸದಿದ್ದಲ್ಲಿ ಶಿವಲಿಂಗಕ್ಕೂ ಅರ್ಪಿಸಬಹುದು. 40 ದಿನಗಳವರೆಗೆ ನಿರಂತರವಾಗಿ ಈ ಕ್ರಮವನ್ನು ಮಾಡಿದರೆ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ. ಜೊತೆಗೆ ರಾಹುವಿನ ಕೆಟ್ಟ ಪರಿಣಾಮಗಳು ಕೊನೆಗೊಳ್ಳುತ್ತವೆ. ಬರಬೇಕಾಗಿದ್ದ ಹಣ ಸಿಗದೇ ಇದ್ದಲ್ಲಿ, ನಿಮಗೆ ಬರಬೇಕಾಗಿದ್ದ ಹಣ ನಿಮ್ಮ ಕೈ ಸೇರದೇ ಇದ್ದಲ್ಲಿ, ಅಥವಾ ಯಾರಾದರೂ ನಿಮಗೆ ಹಣ ನೀಡಬೇಕಾಗಿದ್ದವರು ಕೊಡಲು ಹಿಂದೇಟು ಹಾಕುತ್ತಿದ್ದರೆ, ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಂದು ರಾತ್ರಿ ಕರ್ಪೂರದೊಂದಿಗೆ 11 ಅಥವಾ 21 ಲವಂಗ ಸುಟ್ಟು ಹಾಕಿ. ಇದಾದ ನಂತರ ಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ನಿಮ್ಮ ಸಮಸ್ಯೆಯ ಬಗ್ಗೆ ಬೇಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ಶೀಘ್ರವೇ ನಿಮ್ಮ ಹಣವನ್ನು ಮರಳಿ ಪಡೆಯುವಿರಿ ಹಾಗೂ ಹಣ ಗಳಿಸುವ ಮಾರ್ಗವು ಗೋಚರಿಸುವುದು. ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಪಡೆಯಲು ನೀವು ಯಾವುದಾದರೂ ಸಂದರ್ಶನಕ್ಕೆ ಹೊರಟಿದ್ರೆ ಅಥವಾ ಯಾವುದಾದರೂ ಕೆಲಸಕ್ಕೆ ಹೊರಟಿದ್ರೆ ಅದು ಪೂರ್ಣಗೊಳ್ಳಬೇಕೆಂದರೆ ಮನೆಯಿಂದ ಹೊರಡುವಾಗ 2 ಲವಂಗವನ್ನು ಬಾಯಲ್ಲಿ ಹಾಕಿಕೊಳ್ಳಿ. ನಂತರ ಲವಂಗದ ಶೇಷವನ್ನು ಬಾಯಲ್ಲೇ ಉಳಿಸಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಧ್ಯಾನಿಸಿ ಕೆಲಸದ ಯಶಸ್ಸಿಗೆ ಪ್ರಾರ್ಥಿಸಿ. ಇದನ್ನು ಮಾಡೋದ್ರಿಂದ ನಿಮ್ಮ ಕೆಲಸ ಮತ್ತು ಸಂದರ್ಶನವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ. ನೀವು ಬಯಸಿದ ಕೆಲಸ ಸಿಗುವುದು. ಪರಿಶ್ರಮದ ಫಲ ಸಿಗಲು ಕಷ್ಟಪಟ್ಟು ದುಡಿದ ನಂತರವೂ ನೀವು ಸರಿಯಾಗಿ ಅದರ ಪ್ರತಿಫಲವನ್ನು ಪಡೆಯದಿದ್ದರೆ ಮಂಗಳವಾರದಂದು ಆಂಜನೇಯನ ವಿಗ್ರಹದ ಮುಂದೆ ಮಲ್ಲಿಗೆಯ ಎಣ್ಣೆಯೊಂದಿಗೆ 2 ಲವಂಗ ಹಾಕಿ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸ ಪಠಿಸಿದ ನಂತರ ಆರತಿ ಮಾಡಿ ನಿಮ್ಮ ಸಮಸ್ಯೆಯನ್ನು ಆಂಜನೇಯನ ಮುಂದೆ ಕೋರಿಕೊಂಡು ಪ್ರಾರ್ಥಿಸಿ. ಇದನ್ನು 21 ಮಂಗಳವಾರ ಸತತವಾಗಿ ಮಾಡಿದರೆ ನಿಮ್ಮ ಕಠಿಣ ಪರಿಶ್ರಮದ ಫಲ ಸಿಗುವುದು. ನಿಮ್ಮ ಎಲ್ಲ ಕಾರ್ಯಗಳು ಫಲಿಸುವುದು. ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲು ತಂತ್ರಶಾಸ್ತ್ರದ ಪ್ರಕಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಗುಲಾಬಿ ಹೂವಿನ ಜೊತೆಗೆ 2 ಲವಂಗವನ್ನು ದೇವಿಗೆ ಅರ್ಪಿಸಿ. ಪ್ರತಿದಿನವೂ ಸಾಧ್ಯವಾಗದಿದ್ದರೆ ಪ್ರತಿ ಶುಕ್ರವಾರ ಹೀಗೆ ಮಾಡಿ. ಇದಲ್ಲದೆ 5 ಲವಂಗದ ಮೊಗ್ಗುಗಳನ್ನು 5 ಕವಡೆಯೊಂದಿಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅವುಗಳನ್ನು ತಿಜೋರಿ ಅಥವಾ ಹಣದ ಬೀರುವಿನಲ್ಲಿ ಇರಿಸಬೇಕು. ಇದನ್ನು ಮಾಡೋದ್ರಿಂದ ಸದಾ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದವಿರುತ್ತದೆ ಹಾಗೂ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುವುದು. ಕೆಲಸಗಳಿಗೆ ಅಡ್ಡಿ ಎದುರಾದರೆ
ನೀವು ಮಾಡಿರುವ ಕೆಲಸಗಳು ಹಾಳಾಗಿದ್ರೆ ಅಥವಾ ಶುಭ ಕೆಲಸಕ್ಕೆ ಅಡ್ಡಿಯುಂಟಾದರೆ 3 ಅಥವಾ 4 ಲವಂಗಗಳನ್ನು ಎಣ್ಣೆಯಲ್ಲಿ ಹಾಕಿ ದೀಪವನ್ನು ಬೆಳಗಿ ನಂತರ ಅದನ್ನು ಮನೆಯ ಕತ್ತಲೆಯ ಮೂಲೆಯಲ್ಲಿರಿಸಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯು ಹೊರಗೆ ಹೋಗುವುದು ಹಾಗೂ ಮನೆಯ ಎಲ್ಲ ಸದಸ್ಯರ ಆರೋಗ್ಯವು ಉತ್ತಮವಾಗುವುದು ಹಾಗೂ ನಿಮ್ಮ ಕೆಲಸಗಳು ವಿಘ್ನವಿಲ್ಲದೆ ನಡೆಯುವವು. ಜ್ಯೋತಿಷಿಗಳ ಪ್ರಕಾರ ಮನೆಯ ಸದಸ್ಯರು ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ರೆ ಅದಕ್ಕೆ ಲವಂಗ ಬಹುದೊಡ್ಡ ಪರಿಹಾರವನ್ನು ನೀಡುತ್ತದೆ. ಆರೋಗ್ಯ ಸಮಸ್ಯೆಯಿಂದ ದೂರವಾಗಲು 11 ಲವಂಗಗಳನ್ನು ದೇಸಿ ತುಪ್ಪದಲ್ಲಿ ರಾತ್ರಿ ಇಡೀ ನೆನೆಸಿಡಿ. ಬೆಳಿಗ್ಗೆ ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿ ಬೆಂಕಿ ಉರಿಯುವಾಗ ಲಕ್ಷ್ಮೀದೇವಿಯ ಮಂತ್ರವನ್ನು ಪಠಣ ಮಾಡಬೇಕು. ಈ ಬೆಂಕಿ ಉರಿಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ. ಈ ಪರಿಹಾರವನ್ನು ಮಾಡುವಾಗ ಮನಸ್ಸಿನಲ್ಲಿ 100% ನಂಬಿಕೆ ಇರಲಿ. ಮನಸಾರೆ ಕೆಲಸಗಳನ್ನು ಮಾಡೋದ್ರಿಂದ ಅದು ಸಾಕಾರಗೊಳ್ಳುವುದು. ಜೊತೆಗೆ ಈ ಬೆಂಕಿ ಉರಿಯುವಾಗ ನೀವು ಹಣವಂತರು, ಎಲ್ಲೋ ಸಿಲುಕಿಕೊಂಡ ಹಣ ನಿಮ್ಮ ಕಡೆಗೆ ಬರುತ್ತಿದೆ ಎಂದು ಅಂದುಕೊಳ್ಳಿ. ಜೊತೆಗೆ ಆರೋಗ್ಯ ಉತ್ತಮವಾಗಿದೆ ಅಂತ ಅಂದುಕೊಂಡು ಶ್ರದ್ಧೆಯಿಂದ ಬೇಡಿಕೊಳ್ಳಿ. ಆಗ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಹಾಗೂ ಲವಂಗಕ್ಕೆ ಹಚ್ಚಿದ ಬೆಂಕಿಯ ಶಕ್ತಿಯಿಂದಾಗಿ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಇನ್ನು ಮತ್ತೊಂದು ವಿಚಾರ ಏನು ಅಂತಂದರೆ, ಏನೇ ಕೆಲಸ ಮಾಡಿದರೂ ಲಾಭವಿಲ್ಲ, ಆದಾಯವಿಲ್ಲ ಅಂತಾದರೆ ನಿಮ್ಮ ಅದೃಷ್ಟ ಕ್ಷೀಣಿಸಿದೆ ಅಂತಲೇ ಅರ್ಥ. ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ಜ್ಯೋತಿಷ್ಯದಲ್ಲಿ ಹಲವಾರು ಮಾರ್ಗಗಳಿವೆ. ಅವುಗಳನ್ನು ಅನುಸರಿಸುವ ಮೂಲಕ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಜೊತೆಗೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಅದೃಷ್ಟದ ಮಾರ್ಗ ತೆರೆಯಲಿವೆ. ನೀವು ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಒಂದು ಬೀಗವನ್ನು ಅಂಗಡಿಯಲ್ಲಿ ಹೊಸದಾಗಿ ಖರೀದಿ ಮಾಡಿ ತನ್ನಿ. ಅದನ್ನು ಮನೆಗೆ ತಂದು ದಿಂಬಿನ ಕೆಳಗಡೆ ಇಡಿ. ಯಾವುದೇ ಕಾರಣಕ್ಕೂ ಬೀಗವನ್ನು ಪರೀಕ್ಷೆ ಮಾಡಲು ಓಪನ್ ಮಾಡಲು ಹೋಗಬೇಡಿ. ನೀವು ಬೀಗ ಖರೀದಿ ಮಾಡುವಾಗ ಬೀಗ ಓಪನ್ ಆಗಿರಬಾರದು. ಖರೀದಿ ಮಾಡಿದ ನಂತರವೂ ಅದನ್ನು ಓಪನ್ ಮಾಡಬಾರದು. ಅದನ್ನು ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟು ಮಲಗಿ ನಿದ್ರೆಗೆ ಜಾರುವ ಮುನ್ನ ಏನೆಲ್ಲ ಆಗಬೇಕು ಅಂದುಕೊಂಡಿರುವಿರೋ ಅದನ್ನೆಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲೆಂದು ಪ್ರಾರ್ಥನೆ ಮಾಡಿದ ನಂತರ ಮಲಗಿ. ಬಯಕೆಗಳು ಎಲ್ಲವೂ ಬೀಗದಲ್ಲಿ ಶೇಖರಣೆಯಾಗಿರುತ್ತವೆ. ಮರುದಿನ ಅಂದರೆ ಬೀಗವನ್ನು ಯಾವುದಾದರೊಂದು ಮರದ ಕೆಳಗೆ ಇಟ್ಟು ಬಿಡಿ. ಬೇರೆ ಯಾರಾದರೂ ಅದನ್ನು ನೋಡಿ ಬೀಗವನ್ನು ಓಪನ್ ಮಾಡಿದರೆ ನಿಮ್ಮ ಅದೃಷ್ಟ ತೆರೆದುಕೊಳ್ಳುತ್ತದೆ. ಯಾವಾಗ ಬೀಗ ಓಪನ್ ಮಾಡಲಾಗುತ್ತದೆಯೋ ನಿಮ್ಮ ಬೇಡಿಕೆಗಳೆಲ್ಲವೂ ಒಂದೊಂದಾಗಿ ಈಡೇರುತ್ತಾ ಬರುತ್ತವೆ. ಬೇರೆಯವರು ಇದನ್ನು ತೆರೆದಾಗ ನಿಮ್ಮ ಅದೃಷ್ಟದ ಬೀಗ ತೆರೆದುಕೊಳ್ಳುತ್ತದೆ. ಎಲ್ಲವೂ ನೀವಂದುಕೊಂಡಂತೆ ಆಗುತ್ತೆ. ಇವೆಲ್ಲವೂ ಕೇಳೋಕೆ ನಿಜಕ್ಕೂ ಅಚ್ಚರಿಯಾಗುತ್ತೆ ಅಲ್ವಾ? ಆದರೆ ಇದನ್ನು ಮಾಡಿದರೆ ಖಂಡಿತ ಅಂದುಕೊಂಡ ರೀತಿಯೇ ಆಗಿಯೇ ಆಗುತ್ತೆ. ಎಷ್ಟೋ ವರ್ಷದಿಂದ ಸಾಲ ಬಾಕಿ ಇದ್ದರೂ ತೀರಿಬಿಡುತ್ತೆ. ಆರೋಗ್ಯ ಸಮಸ್ಯೆಯು ಕಡಿಮೆಯಾಗುತ್ತೆ. ಇದೆಲ್ಲ ನಿಜಕ್ಕೂ ಅನುಭವಕ್ಕೆ ಬರಬೇಕು ಅಂದರೆ ಒಮ್ಮೆ ಈ ಅನುಷ್ಠಾನವನ್ನು ಮಾಡಿ ನೋಡಿ. ಇದು ಇವತ್ತಿನ ವಿಶೇಷ. ಈ ದಿನ ನಿಮ್ಮ ದಿನಚರಿ ಯಾವ ರೀತಿ ಇರಬೇಕು, ಪೂಜೆ ಯಾವ ರೀತಿ ಮಾಡಿಕೊಳ್ಬೇಕು, ಯಾವುದಾದರೂ ಪರಿಹಾರ ಮಾಡಿಕೊಳ್ಬೇಕಾ, ದೃಷ್ಟಿ ಯಾವ ರೀತಿ ತೆಗೆಯಬೇಕು, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಅಮಾವಾಸ್ಯೆ ತುಂಬಾ ಶಕ್ತಿಯುತವಾಗಿದೆ. ಹಾಗಾಗಿ ನೀವು ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ವರ್ಷವಿಡೀ ಲಕ್ಷ್ಮಿ ಕಟಾಕ್ಷ ಪಡೆಯುತ್ತೀರಿ. ಹಾಗಾಗಿ ಈ ವರ್ಷವಿಡೀ ಹಣಕ್ಕೆ ಯಾವುದೇ ಕೊರತೆ ಇಲ್ಲದೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಪರಿಹಾರಗಳನ್ನು ಮಾಡ್ಕೋಬೇಕು. ಅದೇನು ಅನ್ನೋದನ್ನು ಒಂದೊಂದಾಗಿ ಈಗ ತಿಳಿಸಿಕೊಡ್ತೀನಿ. ಮೊದಲಿಗೆ ಈ ಅಮಾವಾಸ್ಯೆ ಅಂದರೆ ಲಕ್ಷ್ಮೀದೇವಿ ಹಾಗೂ ಗೌರಿ ದೇವಿ ಇಬ್ಬರಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ ಹೆಣ್ಣು ಮಕ್ಕಳು ತಪ್ಪದೆ ಮನೆಯಲ್ಲಿ ಗೌರಿ ದೇವಿಯನ್ನು ಪೂಜೆ ಮಾಡಬೇಕು. ಇದರಿಂದ ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ. ಇನ್ನು ಮುತ್ತೈದೆಯರ ಸೌಭಾಗ್ಯ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ಗಂಡನ ಆದಾಯ ಕೂಡ ಬೆಳೆಯುತ್ತದೆ. ಗೃಹಿಣಿಯರು ಬೆಳಗಿನ ಜಾವವೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿಕೊಂಡು ದೀಪಾರಾಧನೆಯನ್ನು ಸೂರ್ಯೋದಯಕ್ಕೂ ಮುಂಚೆನೇ ಮಾಡಿ ಮುಗಿಸಬೇಕು. ಅರಿಶಿನದಿಂದ ಚಿಕ್ಕದಾಗಿ ಗೌರಿ ದೇವಿ ಬೊಂಬೆ ಮಾಡಿ ಅದನ್ನು 2 ವೀಳ್ಯದೆಲೆ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಗೌರಿ ದೇವಿಗೆ ನೈವೇದ್ಯವಾಗಿ ಚಿಕ್ಕ ಬೆಲ್ಲದ ತುಂಡನ್ನು ಇಡಬೇಕು. ಬಳಿಕ 21 ಸಲ ಓಂ ಗೌರಿ ದೇವಿಯೇ ನಮಃ ಎಂದು ಜಪ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ವರ್ಷವಿಡೀ ನಿಮ್ಮ ಮನೆಗೆ ಅದೃಷ್ಟ, ಐಶ್ವರ್ಯ, ಸಂತೋಷ ಹೆಚ್ಚಾಗುತ್ತದೆ. ವರ್ಷಕ್ಕೆ 1 ಸಲನಾದರೂ ಮನೆ ಮುಂದೆ ಕುಂಬಳಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಯಾವುದೋ ಒಂದು ಅಮಾವಾಸ್ಯೆ ದಿನನೇ ಕಟ್ಟಬೇಕಾಗುತ್ತೆ.
ಆದರೆ ಈ ಅಮಾವಾಸ್ಯೆ ದಿನ ಮುಂದೆ ಮುಂದೆ ಒಂದು ಕುಂಬಳಕಾಯಿಯನ್ನು ಕಟ್ಟಿದರೆ ತುಂಬಾ ಒಳ್ಳೆಯದು. ಅದಕ್ಕಾಗಿ ನೀವು ಒಂದು ಕುಂಬಳಕಾಯಿ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮನೆ ಮುಂದೆ ಕಟ್ಟಿ ಬಳಿಕ ಅದಕ್ಕೆ ಧೂಪ ಹಾಕಿ ದೃಷ್ಟಿ ತೆಗಿಬೇಕು. ನೀವು ಕಟ್ಟೋ ಕುಂಬಳಕಾಯಿಗೆ ತಪ್ಪದೆ ತೊಟ್ಟು ಇರೋ ಥರ ನೋಡಿಕೊಳ್ಳಿ. ಇನ್ನು ಕುಂಬಳಕಾಯಿ ಕಟ್ಟೋಕೆ ಆಗದವರು ಒಂದು ಆಲೋವೆರಾ ಅಥವಾ ನಿಂಬೆಕಾಯಿ ಅಥವಾ ಹಸಿಮೆಣಸಿನಕಾಯಿ ಜೊತೆಗೆ ಪೋಣಿಸಿ ಅದನ್ನಾದರೂ ಕಟ್ಟಿಕೊಳ್ಳಬಹುದು. ಇನ್ನು ರಾತ್ರಿ ತಪ್ಪದೆ ಮನೆಗೆ ಕಲ್ಲುಪ್ಪಿನಿಂದ ದೃಷ್ಟಿಯನ್ನ ತೆಗಿಬೇಕು. ಮನೆಯ ಯಜಮಾನಿ ಅಂದರೆ ನಿಮ್ಮ ಮನೆಯಲ್ಲಿ ಅತ್ತೆ ಇದ್ದರೆ ಅವರು ಈ ಕೆಲಸವನ್ನ ಮಾಡಬೇಕು. ಅತ್ತೆ ಇಲ್ಲ ಅಂದರೆ ನೀವೇ ಸ್ವಲ್ಪ ಕಲ್ಲುಪ್ಪು ತಗೊಂಡು ಮನೆ ಆಚೆ ನಿಂತ್ಕೊಂಡು 3 ಸಲ ಮನೆಗೆ ದೃಷ್ಟಿ ತೆಗೆದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಆ ನೀರನ್ನು ಹೊರಗಡೆ ಚೆಲ್ಲಿಬಿಡಿ. ಇದರಿಂದ ಎಂಥ ಭಯಂಕರವಾದ ನರದೃಷ್ಟಿ ಸಮಸ್ಯೆ ಇದ್ರೂ ಕೂಡ ಅದು ನಿಮ್ಮ ಮನೆಯಿಂದ ಹೊರಟು ಹೋಗಿ ನಿಮ್ಮ ಆದಾಯ ಬೆಳೆಯೋಕೆ ಶುರುವಾಗುತ್ತದೆ. ಇನ್ನು ಪ್ರತಿಯೊಬ್ಬರೂ ತಪ್ಪದೇ ಅರಿಶಿನ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಬೇಕು. ನಿಮ್ಮ ಹತ್ರ ಇಲ್ಲದಿದ್ದರೆ ನಿಮ್ಮ ಬಟ್ಟೆಗಳಲ್ಲಿ ಅರಿಶಿನ ಬಣ್ಣ ಸ್ವಲ್ಪನಾದರೂ ಇರೋ ಥರ ನೋಡ್ಕೊಳ್ಳಿ. ಇನ್ನು ಅದು ಕೂಡ ಇಲ್ಲ ಅಂದರೆ ನಿಮ್ಮ ಬಟ್ಟೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚಿಟಿಕೆ ಅರಿಶಿನವನ್ನು ಹಚ್ಚಿಕೊಳ್ಳಿ. ಯಾಕಂದರೆ ಅರಿಶಿನ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ ವಿಪರೀತವಾದ ಅದೃಷ್ಟ ಬರುತ್ತಂತೆ. ಇನ್ನು ಎಲ್ಲರೂ ಕೂಡ ಅರಿಶಿನದ ಮನೆಗೆ ತೆಗೆದುಕೊಂಡು ಬರಬೇಕು. ಇದರಿಂದ ಕೂಡ ವಿಪರೀತವಾದ ಧನಲಾಭ ಇರುತ್ತದೆ. ಇನ್ನು ಅಧಿಕವಾದ ಸಾಲದ ಸಮಸ್ಯೆ ಇರೋರು ಒಂದು ಬೇವಿನ ಗಿಡವನ್ನು ನೆಡಬೇಕು. ಇದನ್ನು ನಿಮ್ಮ ಮನೆಯಲ್ಲೇ ನೆಡಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದರೂ ನೆಡಬಹುದು. ಇದರಿಂದ 1 ವರ್ಷದ ಒಳಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಾಲ ಎಲ್ಲ ಕೂಡ ತೀರಿಕೊಳ್ಳುತ್ತದೆ. ಇನ್ನು ಪ್ರತಿ ಅಮಾವಾಸ್ಯೆಗೂ ಮನೆಯಲ್ಲಿ ಏನಾದರೂ ಪುಟ್ಟ ಮಕ್ಕಳಿದ್ರೆ ತಪ್ಪದೆ ಅವರಿಗೆ ತಾಯಿ ದೃಷ್ಟಿಯನ್ನು ತೆಗಿಬೇಕು. ಯಾಕೆಂದರೆ ಮಕ್ಕಳ ಮೇಲೆ ದೃಷ್ಟಿ ಪ್ರಭಾವ ತುಂಬಾ ಕೆಲಸ ಮಾಡುತ್ತದೆ. ಹಾಗಾಗಿ ಅಮಾವಾಸ್ಯೆ ದಿನ ಮಕ್ಕಳಿಗೆ ಸಾಸಿವೆಯಿಂದ ದೃಷ್ಟಿ ತೆಗೆದು ಅದನ್ನು ಬೆಂಕಿಗೆ ಹಾಕಿ ಚಿಟಪಟಪಟ ಅಂತ ಅನ್ನಿಸಿದ ಬಳಿಕ ಅದನ್ನು ಹೊರಗಡೆ ಬಿಸಾಕಬೇಕು. ಮನೆಯಲ್ಲಿ ಒಲೆ ಇದ್ದರೆ ಒಲೆ ಒಳಗೆ ಹಾಕ್ಬಿಡಿ. ಒಲೆ ಇಲ್ಲದವರು ಬಾಣಲಿಗೆ ಹಾಕಿ ಅದು ಚಿಟಪಟ ಅಂದ ಮೇಲೆ ಅದನ್ನು ಹೊರಗಡೆ ಬಿಸಾಡಿ. ಇದು ತುಂಬಾ ಪವರ್ಫುಲ್ ಪರಿಹಾರ. ಈ ರೀತಿ ಮಾಡೋದ್ರಿಂದ 1 ತಿಂಗಳ ಕಾಲ ಯಾವ ದೃಷ್ಟಿ ಕೂಡ ನಿಮ್ಮ ಮಕ್ಕಳ ಹತ್ರ ಸುಳಿಯೋದಿಲ್ಲ. ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಇದೇ ಥರ ದೃಷ್ಟಿ ತೆಗೆಯಿರಿ. ಇನ್ನು ಇದು ನಮ್ಮ ತಾಂತ್ರಿಕ ಗ್ರಂಥಗಳಲ್ಲಿ ಎಷ್ಟೋ ಅದ್ಭುತವಾದ ಪರಿಹಾರಗಳನ್ನು ವಿವರಿಸಿದ್ದಾರೆ. ಅಮಾವಾಸ್ಯೆಯಲ್ಲಿ ರಾಹುಕಾಲ ಬಂದು ಮಧ್ಯಾಹ್ನ 1:30ಯಿಂದ 3 ಗಂಟೆಯವರೆಗೂ ಇದೆ. ಹಾಗಾಗಿ ಆ ಟೈಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಕಡಲೆಪುರಿಯಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ತಿನ್ನಿ. ಇದರಿಂದ ಸಕಲ ಪಾಪಗಳು ಹೋಗಿ ಮೋಕ್ಷದ ಮಾರ್ಗ ತೆರೆದುಕೊಳ್ಳುತ್ತದೆ. ಒಂದು ಸಲ ನಮ್ಮ ಪಾಪಗಳು ಹೋಯ್ತು ಅಂದರೆ ನಮಗೆ ಸುಖ ಪಡೋ ಯೋಗ ಬಂದಂತೆ ಅರ್ಥ. ಇನ್ನು ಅಮಾವಾಸ್ಯೆಗೆ ಪ್ರತಿಯೊಬ್ಬರೂ ಕೂಡ ತಲೆ ಸ್ನಾನ ಮಾಡಲೇಬೇಕು. ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಮಾಡಬೇಕು. ಇಲ್ಲದಿದ್ದರೆ ದುರದೃಷ್ಟ ಅನ್ನೋದು 7 ಜನ್ಮದವರೆಗೂ ಕಾಡುತ್ತದೆ. ಆದರೆ ತಲೆಗೆ ಎಣ್ಣೆ ಮಾತ್ರ ಹಚ್ಚಿಕೊಳ್ಳೋಕೆ ಹೋಗಬೇಡಿ. ಹಚ್ಕೊಂಡ್ರೆ ದರಿದ್ರ ದೇವತೆ ನಿಮ್ಮ ತಲೆ ಮೇಲೇನೆ ಬಂದು ಕೂತ್ಕೋತಾರೆ. ಇನ್ನು ನಿಮಗೆ ಇರುವಂತಹ ಎಲ್ಲ ಕೋರಿಕೆಗಳು ಈಡೇರಬೇಕು ಅಂದರೆ ಕಪ್ಪು ಇರುವೆಗಳು ಕಾಣಿಸಿದರೆ ಅದಕ್ಕೆ ಆಹಾರವಾಗಿ ಸ್ವಲ್ಪ ಸಕ್ಕರೆ ಹಾಕಿ. ಇನ್ನೂ ತುಂಬ ಜನ ದೃಷ್ಟಿಗೋಸ್ಕರ ಕೈಗೆ ಅಥವಾ ಕಾಲಿಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ. ನೀವಿನ್ನೂ ಆ ರೀತಿ ಕಟ್ಕೊಂಡಿಲ್ಲ ಅಂದರೆ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಕೈಗೋ ಅಥವಾ ಕಾಲಿಗೋ ಕಪ್ಪು ದಾರವನ್ನು ಕೂಡ ಖಂಡಿತವಾಗಿ ಕಟ್ಕೊಳ್ಳಿ. ಅಮಾವಾಸ್ಯೆ ದಿನ ಕಪ್ಪು ದಾರ ಮೈಮೇಲಿದ್ರೆ ನರದೃಷ್ಟಿ ಸಮಸ್ಯೆಗಳು ಹೋಗೋದಲ್ಲದೆ ದುಷ್ಟಶಕ್ತಿಗಳು ಕೂಡ ನಿಮ್ಮ ಹತ್ರ ಬರದೇ ಇರುತ್ತದೆ. ಹೆಂಗಸರಾದರೆ ಎಡಗಡೆ, ಗಂಡಸರಾದರೆ ಬಲಗಡೆ ಕಟ್ಟಿಕೊಳ್ಬೇಕು. ಇನ್ನು ಅಮಾವಾಸ್ಯೆಯಂದು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಬೇಕು ಅಂದರೆ ಸಂಜೆ ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ಎಡಗಡೆ ಬಲಗಡೆ ಎಳ್ಳೆಣ್ಣೆಯಿಂದ 2 ದೀಪಗಳನ್ನು ಹಚ್ಚಿಡಿ. ಇದರಿಂದ ನಿಮ್ಮ ಮನೆಯೊಳಗೆ ಅಷ್ಟಲಕ್ಷ್ಮಿಗಳು ಪ್ರವೇಶಿಸುತ್ತಾರೆ. ಇನ್ನು ತಪ್ಪದೆ ನೀವು ನಿಮ್ಮ ಬೀರ್ ಕ್ಲೀನ್ ಮಾಡಿಕೊಂಡು ಒದ್ದೆ ಬಟ್ಟೆಯಿಂದ ಬೀರುವನ್ನು ಚೆನ್ನಾಗಿ ಒರೆಸಿ ಬೀರ್ ಮೇಲೆ ಸ್ವಸ್ತಿಕ್ ಗುರುತು, ಹಾಗೆ ಬೀರ್ ಒಳಗಡೆ ಲಾಕರ್ ಮೇಲೆ ಕೂಡ ಸ್ವಸ್ತಿಕ್ ಗುರುತನ್ನು ಅರಿಶಿನದಿಂದ ಬರೆಯಿರಿ. ಜೊತೆಗೆ ಬೀರ್ ಒಳಗಡೆ ಇರೋ ಲಾಕರಲ್ಲಿ ಒಂದು ಚಿಕ್ಕ ಕೆಂಪು ಬಟ್ಟೆ ತುಂಡನ್ನಾದರೂ ಇಟ್ಕೊಳ್ಳಿ. ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಗಂಟು ಕಟ್ಟಿ ಅದನ್ನು ಲಾಕರ್ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ನೀವೇನಾದರೂ ಅದನ್ನು ಮಾಡಿದರೆ ಮತ್ತೆ ಕೆಂಪು ಬಟ್ಟೆ ಇಡೋ ಅಗತ್ಯ ಇಲ್ಲ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ಇನ್ನು ಸಾಧ್ಯ ಆದರೆ ಹಸು ಪೂಜೆ ಮಾಡಿ. ಇದರಿಂದ ನಿಮ್ಮ ಸಕಲ ಪಾಪಗಳು ಹೋಗಿ ತುಂಬಾ ಅದೃಷ್ಟ ಬರುತ್ತದೆ. ಮುಖ್ಯವಾಗಿ ಅಮಾವಾಸ್ಯೆ ಎಂದು ಗೋಮಾತೆಗೆ ಯಾವುದಾದರೂ ಆಹಾರ ಅಥವಾ ಹುಲ್ಲು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತದೆ. ಅದೇ ರೀತಿ ಮನೆ ಕ್ಲೀನ್ ಮಾಡಿದ ಮೇಲೆ ಮನೆಯಲ್ಲಿಯೂ ಕೂಡ ಅರಿಶಿನ ನೀರು ಚಿಮುಕಿಸೋದು ಮರಿಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ನಾಶವಾಗುತ್ತದೆ.
ಇನ್ನು ತುಂಬ ಚಿಕ್ಕ ಮಕ್ಕಳು ಅಂದರೆ 1 ವರ್ಷದ ಒಳಗಿನ ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗಬೇಡಿ. ನೀವು ಕೂಡ ದೂರ ಪ್ರಯಾಣವನ್ನು ಮಾಡಬೇಡಿ. ಇನ್ನು ಯಾವುದೇ ಶುಭ ಕಾರ್ಯಗಳು ಇಟ್ಕೋಬೇಡಿ. ಹೊಸ ಬಟ್ಟೆಗಳನ್ನು ಹಾಕ್ಕೋಬೇಡಿ. ಮುಖ್ಯವಾಗಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಕಾಸ್ಟ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಕೆಲಸಗಳನ್ನು ಮಾಡಲೇಬೇಡಿ. ಒಂದು ವೇಳೆ ನಿಮಗೆ ವಿಪರೀತವಾಗಿ ಹಣದ ಸಮಸ್ಯೆ ಇದ್ದರೆ ನಾಳೆ ಗಾಯತ್ರಿ ಮಂತ್ರವನ್ನು 108 ಸಲ ಜಪ ಮಾಡಿ. ಇದರಿಂದ 1 ತಿಂಗಳ ಒಳಗಡೆನೆ ನಿಮಗೆ ಯಾವುದೋ ಒಂದು ಕಡೆಯಿಂದ ಹಣ ಬಂದು ಸೇರುತ್ತದೆ. ಸೇರುವ ಮೂಲಕ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗ್ತಾ ಹೋಗುತ್ತೆ. ಸೂರ್ಯ ಮುಳುಗಿದ ಮೇಲೆ ಎಣ್ಣೆ ಕೊಡಬಾರದು. ಅಮಾವಾಸ್ಯೆ ಅಂದರೆ ಪಿತೃದೇವತೆಗಳಿಗೆ ಅಂಕಿತ ಮಾಡಲಾದಂತಹ ಒಂದು ಹಬ್ಬ. ಪಿತೃದೇವತೆಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇದೆ ಅಂದರೆ ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಕೂಡ ಬರದೆ ಐಶ್ವರ್ಯ ತಾಂಡವವಾಡುತ್ತದೆ. ಹಾಗಾಗಿ ಪಿತೃದೇವತೆಗಳಿಗೆ ತರ್ಪಣ ಬಿಡಿ, ಅಥವಾ ನಿಮ್ಮ ಪೂರ್ವಿಕರ ಹೆಸರಿನ ಮೇಲೆ ಯಾರಿಗಾದರೂ ಅನ್ನದಾನ ಮಾಡಿ, ಅಥವಾ ನಿಮ್ಮ ಪೂರ್ವಿಕರ ಫೋಟೋಗೆ ಪೂಜೆ ಮಾಡಿ ನೈವೇದ್ಯ ಇಡಿ. ಈ ರೀತಿ ಮಾಡಿದರೆ ನಿಮ್ಮ ಪೂರ್ವಿಕರು ನಿಮ್ಮನ್ನು ಮನಸಾರೆ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಅವರು ಕೂಡ 1000 ವರ್ಷಗಳ ಕಾಲ ಉತ್ತಮ ಲೋಕಗಳಲ್ಲಿ ವಾಸಿಸುವ ಅದೃಷ್ಟ ಪಡೆದುಕೊಳ್ತಾರೆ. ಹಾಗಾಗಿ ಅವರು ಆ 1000 ವರ್ಷಗಳ ಕಾಲ ನಿಮ್ಮ ವಂಶವನ್ನು ಕೂಡ ಕಾಪಾಡುತ್ತಾರೆ. ಇನ್ನು ಅಮಾವಾಸ್ಯೆ ದಿನ ಏನು ಮಾಡಿದ್ರು ಮಾಡಿಲ್ಲ ಅಂದರೂ ಬ್ರಾಹ್ಮಣರಿಗೆ ಸ್ವಯಂ ಪಾಕ ಕೊಡೋದು ಮಿಸ್ ಮಾಡಬೇಡಿ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆ ಕೂಡ ಬರದೇ ಇರುತ್ತದೆ. ಸಮಸ್ಯೆಗಳಿದ್ದರೂ ಕೂಡ ಅದು ಹೊರಟು ಹೋಗುತ್ತದೆ. ಈ ರೀತಿ ಅಮಾವಾಸ್ಯೆ ದಿನ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿ, ಚಿಕ್ಕ ಪುಟ್ಟ ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ಸಂಪೂರ್ಣವಾದ ಲಕ್ಷ್ಮಿ ಕಟಾಕ್ಷ ಪಡೆದುಕೊಳ್ತೀರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಕ್ಷ್ಮೀ ಪೂಜೆಯಿಂದ ಆಯಸ್ಸು ಹೆಚ್ಚಾಗುತ್ತದೆ, ಉತ್ತಮ ಆರೋಗ್ಯ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ. ಲಕ್ಷ್ಮಿಯನ್ನ ಪೂಜಿಸುವುದು ಹೇಗೆ? ದೈವಿ ವೈಭವ. ಲಕ್ಷ್ಮಿಯನ್ನ ಪೂಜಿಸಲು ಈ ದಿನವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗಿದೆ. ಈ ದಿನ ಲಕ್ಷ್ಮೀ ದೇವಿಯನ್ನ ಪೂಜಿಸಲಾಗುತ್ತದೆ ಮತ್ತು ಉಪವಾಸ ಮಾಡಲಾಗುತ್ತದೆ. ಲಕ್ಷ್ಮೀ ದೇವಿಯನ್ನ ಪೂಜಿಸಿ ಉಪವಾಸ ವ್ರತವನ್ನು ಮಾಡುವ ಮೂಲಕ ಹಣದ ಕೊರತೆಯನ್ನು ಎದುರಿಸಬೇಕಾಗಿಲ್ಲ. ಇದರಿಂದ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಇದಲ್ಲದೆ ಶುಕ್ರವಾರ ಲಕ್ಷ್ಮೀ ಪೂಜೆಯೊಂದಿಗೆ ಮಂತ್ರಗಳನ್ನು ಪಠಿಸುವುದರಿಂದ ಆಕೆ ಬಹುಬೇಗ ಸಂತೋಷಗೊಳ್ಳುತ್ತಾಳೆ. ಲಕ್ಷ್ಮೀ ಪೂಜೆಯಿಂದ ಆಯಸ್ಸು ಹೆಚ್ಚಾಗುತ್ತದೆ, ಉತ್ತಮ ಆರೋಗ್ಯ ಸಿಗುತ್ತದೆ ಮತ್ತು ಸಮಾಜದಲ್ಲಿ ನಮ್ಮ ಗೌರವ ಕೂಡ ಹೆಚ್ಚಾಗುತ್ತದೆ. ಲಕ್ಷ್ಮಿಯನ್ನ ಪೂಜಿಸುವುದು ಹೇಗೆ? ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಪೂರ್ವ ಕಾಲದಲ್ಲಿ ಮಧುರಾಪುರ ಎಂಬ ಒಂದು ಗ್ರಾಮ ಇತ್ತು. ಆ ಗ್ರಾಮದಲ್ಲಿ ಒಬ್ಬ ಬಡ ಬ್ರಾಹ್ಮಣ ವಾಸ ಮಾಡುತ್ತಿದ್ದ. ಅವನ ಮನೆಯಲ್ಲಿ ಅವನ ಜೊತೆ ಸೇರಿ ಹೆಂಡತಿ ಹಾಗೂ 3 ಮಕ್ಕಳಿದ್ದರು. ಆ ಬ್ರಾಹ್ಮಣ ತುಂಬ ಹೆಚ್ಚು ವಿದ್ಯಾಭ್ಯಾಸ ಮಾಡಿದ್ದ. ಆದರೆ ಹಣೆಬರಹ ಸರಿಯಿಲ್ಲದೆ ಅವನಿಗೆ ಯಾವುದೇ ಸರಿಯಾದ ಕೆಲಸ ಸಿಗಲಿಲ್ಲ. ಇದರಿಂದ ಅವನು ಮನೆ ನಡೆಸಿ ತುಂಬಾ ಕಷ್ಟಪಡುತ್ತಿದ್ದ. ಅವನಿಗೆ ದುಡ್ಡಿನ ಸಮಸ್ಯೆ ಜಾಸ್ತಿ ಇದ್ದುದರಿಂದ ಪ್ರತಿದಿನ ಊಟ ಸಿಗುವುದು ಕೂಡ ಕಷ್ಟ ಆಗ್ತಿತ್ತು. ಎಷ್ಟೇ ಕಷ್ಟಪಟ್ಟರೂ ಸಿಕ್ಕಿರೋ ಎಲ್ಲ ಕೆಲಸ ಮಾಡ್ತಾ ಇದ್ರು ನಮ್ಮ ಜೀವನದಲ್ಲಿ ಕಷ್ಟ ಮಾತ್ರ ಹೋಗ್ತಾ ಇಲ್ವಲ್ಲ ಅಂತ ಅವನ ಹೆಂಡತಿ ಪ್ರತಿದಿನ ಕೊರಗ್ತಾ ಇದ್ಲು. ಆ ಬ್ರಾಹ್ಮಣ ಅವನ ಮನೆ ನಡೆಸೋಕೆ ಹಾದಿ ಬೀದಿಯಲ್ಲಿ ಕೂತ್ಕೊಂಡು ವೇದಗಳನ್ನು ಓದೋದು, ಯಾರಾದರೂ ಚಿಲ್ಲರೆ ಕಾಸು ಹಾಕಿದ್ರೆ ಅದನ್ನು ಆಯ್ಕೊಂಡು ಮನೆಗೆ ಬರೋದು. ಇನ್ನು ಅಪರೂಪವಾಗಿ ಯಾವುದಾದರೂ ದೇವಸ್ಥಾನಗಳಲ್ಲಿ ಅಥವಾ ಮನೆಗಳಲ್ಲಿ ಪೂಜೆ, ಯಜ್ಞ, ಹೋಮ ಮಾಡಿ ದುಡ್ಡು ಸಂಪಾದನೆ ಮಾಡುತ್ತಿದ್ದ. ಆದರೆ ಪ್ರತಿದಿನ ಯಾವ ಮನೆಯಲ್ಲೂ ಯಜ್ಞ, ಹೋಮ, ಪೂಜೆ ಮಾಡಲ್ಲ. ಇನ್ನು ಹಾದಿ ಬೀದಿಯಲ್ಲಿ ವೇದಗಳನ್ನು ಓದಿದರೆ ಜನ ದುಡ್ಡು ಹಾಕಬಹುದು, ಹಾಕದೇ ಕೂಡ ಇರಬಹುದು. ಕನ್ಫರ್ಮ್ ಆಗಿ ಅವನಿಗೆ ದುಡ್ಡು ಸಿಗುತ್ತೆ ಅಂತ ಹೇಳೋಕ್ಕೂ ಆಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವನು, ಅವನ ಹೆಂಡತಿ, ಮಕ್ಕಳು 1 ಹೊತ್ತು ತಿಂದರೆ 2 ಹೊತ್ತು ಉಪವಾಸ ಇರಬೇಕಾಗಿತ್ತು. ಒಂದೊಂದು ಸಲ 1-2 ದಿನಗಳು ಕೂಡ ತಿನ್ನೋಕೆ ಏನೂ ಇರ್ತಾ ಇರಲಿಲ್ಲ. ಸರಿಯಾಗಿ ಊಟ ಇಲ್ಲದೆ ಹೆಂಡತಿ ಆರೋಗ್ಯ ಕೂಡ ಹಾಳಾಯಿತು. ತಿನ್ನೋಕೆ ಗತಿ ಇಲ್ಲ ಅಂದಮೇಲೆ ಚಿಕಿತ್ಸೆ ಎಲ್ಲಿಂದ ತಾನೇ ಕೊಡಿಸೋಕೆ ಆಗುತ್ತೆ ಹೇಳಿ? ಆ ಹೆಣ್ಣು ಪ್ರತಿದಿನ ನೋವಿಂದ ಒದ್ದಾಡುತ್ತಾನೆ ಇದ್ಲು. ಒಂದು ದಿನ ಆ ಬ್ರಾಹ್ಮಣ ತುಂಬಾ ಮನನೊಂದು ಶಿವಾಲಯಕ್ಕೆ ಹೋಗಿ ಅಲ್ಲಿ ಶಿವನ ಮುಂದೆ ಕೂತ್ಕೊಂಡು ಎಲ್ಲ ಕಷ್ಟ ಹೇಳ್ಕೊಂಡು, ಶಿವಪ್ಪ, ನಿನ್ನ ಆಜ್ಞೆ ಇಲ್ಲದೆ ಹುಲ್ಲು ಕಡ್ಡಿ ಕೂಡ ಅಲುಗಾಡಲ್ಲ ಅಂತ ಹೇಳ್ತಾರೆ. ಏನು ಕರ್ಮ ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದೀಯಾ? ಹೋಗ್ಲಿ, ಈ ದರಿದ್ರ ನನ್ನಿಂದಾನೇ ಕೊನೆಯಾಗಲಿ ಅಂದ್ಕೊಂಡ್ರೆ ನನಗೆ ಮದುವೆ ಬೇರೆ ಮಾಡಿದ್ದೀಯಾ, 3 ಮಕ್ಕಳನ್ನು ಕೂಡ ಕೊಟ್ಟಿದ್ದೀಯಾ. ದುಡ್ಡಿಲ್ಲದೆ ಮನೆಗೆ ಹೋದ ಪ್ರತಿ ಸಲ ಹೆಂಡತಿ ಮಕ್ಕಳ ಮುಖಾನ ನೋಡೋಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ.
ದಯವಿಟ್ಟು ನನ್ನನ್ನು, ನನ್ನ ಹೆಂಡತಿ ಮಕ್ಕಳನ್ನು ಎಲ್ಲರನ್ನೂ ಕೂಡ ನಿನ್ನ ಹತ್ರ ಕರ್ಕೊಂಡು ಬಿಡು. ನಾನೊಬ್ಬನೇ ಸತ್ತೋದ್ರೆ ನನ್ನ ಹೆಂಡತಿ ಮಕ್ಕಳ ಪರಿಸ್ಥಿತಿ ತುಂಬ ಹೀನಾಯವಾಗುತ್ತದೆ ಅಂತ ಕಣ್ಣೀರು ಹಾಕಿದ. ನಾವು ಭಕ್ತಿಯಿಂದ ಬೇಡಿಕೊಂಡ್ರೆ ಕಲ್ಲು ಕೂಡ ಕರಗುತ್ತೆ ಅಂತ ಹೇಳ್ತಾರಲ್ಲ, ಇನ್ನು ದೇವರು ಕರಗದೆ ಇರ್ತಾನ? ಅದೇ ರೀತಿ ರಾತ್ರಿ ಆ ಒಂದು ಒಳ್ಳೆಯ ಕನಸು ಬಿತ್ತು. ಶ್ರೀ ಮಹಾಲಕ್ಷ್ಮಿ ಅವನ ಕನಸಲ್ಲಿ ಕಾಣಿಸಿಕೊಂಡು ಈ ರೀತಿ ಹೇಳಿದರು: ಓ ಬ್ರಾಹ್ಮಣ, ನಿನ್ನ ಕಣ್ಣೀರಿಗೆ ಕರಗದ ಪರಮೇಶ್ವರ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ನೀನು ನಿನ್ನ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಗುರುವಾರ ವ್ರತ ಮಾಡು. ಭಕ್ತಿಯಿಂದ ನನ್ನನ್ನು ಪೂಜೆ ಮಾಡುವಂಥ ವ್ರತದ ನಿಯಮಗಳು, ವ್ರತ ಮಾಡುವಂತಹ ವಿಧಾನ ಎಲ್ಲ ಕೂಡ ಹೇಳಿಕೊಟ್ರು. ನಿನ್ನ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಸಂಪತ್ತು ಸಿಗುವಂತೆ ನಾನು ಮಾಡ್ತೇನೆ ಅಂತ ಹೇಳಿ ಮಹಾಲಕ್ಷ್ಮಿ ಮಾಯ ಆದರು. ಇನ್ನು ಬ್ರಾಹ್ಮಣ ನಿದ್ದೆಯಿಂದ ಎದ್ದು ಅವನ ಹೆಂಡತಿಗೆ ಕನಸಿನ ಬಗ್ಗೆ ಹೇಳಿದ. ಅವನ ಹೆಂಡತಿ ಕೂಡ ತುಂಬಾನೇ ಸಂತೋಷಪಟ್ಟಳು. ಇನ್ನು ಗುರುವಾರ ಬಂದ ತಕ್ಷಣ ಆ ಬ್ರಾಹ್ಮಣ ದಂಪತಿಗಳು ಬೆಳಗಿನ ಜಾವನೆ ಎದ್ದು ಸ್ನಾನ ಮಾಡಿಕೊಂಡು ಒಗೆದಿರುವಂತಹ ಶುಚಿಯಾದ ಬಟ್ಟೆಗಳನ್ನು ಹಾಕೊಂಡು ಮನೆ ಬಾಗಿಲಿಗೆ ಮಾವಿನೆಲೆ ತೋರಣ ಕಟ್ಟಿ ಹೊಸಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟು, ಪುಟ್ಟ ರಂಗೋಲಿ ಬಿಡಿಸಿ ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರ ಮಾಡಿ ಮನೆಯೆಲ್ಲ ಕೂಡ ಚೆನ್ನಾಗಿ ಗುಡಿಸಿ ಒರೆಸಿ ಗೋಮೂತ್ರನ ಮನೆಯೆಲ್ಲ ಚಿಮುಕಿಸಿಕೊಂಡು ಆಮೇಲೆ ಒಂದು ಪುಟ್ಟ ಮಣೆ ಹಾಕಿ ಅದರ ಮೇಲೆ ಒಂದು ಶುಚಿಯಾದ ಬಟ್ಟೆ ಹಾಕಿ ಮೇಲೆ ಸ್ವಲ್ಪ ಅಕ್ಕಿ ಹರಡಿ ಅದರ ಮೇಲೆ ಅರಿಶಿನದಲ್ಲಿ ಮಹಾಲಕ್ಷ್ಮಿ ಬೊಂಬೆಯನ್ನು ತಯಾರಿಸಿ ಕೂರಿಸಿ ಆಕೆಯನ್ನು ಕೆಂಪು ಗುಲಾಬಿ ಹೂ, ದಾಸವಾಳ ಹೂ ಮತ್ತು ತುಳಸಿ ಎಲೆಗಳಿಂದ ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ಸಿಹಿ ಪದಾರ್ಥ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಒಂದು ಚಿಕ್ಕ ಬೆಲ್ಲದ ತುಂಡನ್ನು ತಂದು ದೇವಿಗೆ ನೈವೇದ್ಯವಾಗಿ ಸಮರ್ಪಿಸಿ ಬಳಿಕ ಆ ಬೆಲ್ಲವನ್ನೇ ದಾನ ಕೊಟ್ಟರು. ಗಂಡ ಹೆಂಡತಿ ಇಬ್ಬರು ಉಪವಾಸವಿದ್ದು ಲಕ್ಷ್ಮೀ ದೇವಿಯ ಕೀರ್ತನೆಗಳನ್ನು, ಮಂತ್ರಗಳನ್ನು, ಅಷ್ಟೋತ್ತರಗಳು ಮುಂತಾದವುಗಳನ್ನು ಭಕ್ತಿಯಿಂದ ಓದಿದ್ರು. ಈ ರೀತಿ ಒಂದು ಗುರುವಾರ ಮಾಡಿದ ತಕ್ಷಣ ಅವನ ಹೆಂಡತಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿತು. ಹಾಗಾಗಿ ಆ ಬ್ರಾಹ್ಮಣ ದಂಪತಿಗಳು ಎರಡನೇ ಗುರುವಾರ ಕೂಡ ಇದೇ ರೀತಿ ವ್ರತ ಮಾಡಿದರು. ಆ ವ್ರತ ಫಲದಿಂದ ಅವನ ಹಿರಿಯ ಮಗನಿಗೆ ಮಹಾರಾಜನ ಆಸ್ಥಾನದಲ್ಲಿ ಪಂಡಿತನ ಕೆಲಸ ಸಿಕ್ತು. ಇದರಿಂದ ಅವರ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಸುಧಾರಿಸಿಕೊಳ್ತು. ಹಾಗಾಗಿ ಮೂರನೇ ಗುರುವಾರ ಲಕ್ಷ್ಮೀ ದೇವಿಗೆ ಫೋಟೋ ತಂದುಕೊಂಡು ದೇವಿಗೆ ನೈವೇದ್ಯವಾಗಿ ಸಿಹಿ ಪೊಂಗಲ್ ತಯಾರಿಸಿ 3 ಜನ ಬ್ರಾಹ್ಮಣರಿಗೆ ಹೊಟ್ಟೆ ತುಂಬ ಊಟ ಹಾಕಿದ್ರು. ಬ್ರಾಹ್ಮಣ ದಂಪತಿಗಳು ಆ ವ್ರತ ಮಾಡಿದ ಮೇಲೆ ಒಬ್ಬ ಶ್ರೀಮಂತ ವ್ಯಾಪಾರಿ ಅವನ ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡೋಕೆ ಈ ಬ್ರಾಹ್ಮಣನನ್ನು ನೇಮಿಸಿ ಅವನ ಒಂದು ಮನೆಯನ್ನು ಬ್ರಾಹ್ಮಣ ಕುಟುಂಬ ಸಮೇತವಾಗಿ ವಾಸ ಮಾಡೋಕೆ ಬಿಟ್ಟುಕೊಟ್ಟ. ಇದರಿಂದ ಸಂಬಳ ಬರೋಕೆ ಶುರುವಾಯಿತು. ಆ ಶ್ರೀಮಂತನ ಮನೆಯಲ್ಲಿ 3 ಹೊತ್ತು ಊಟ ಕೂಡ ಸಿಗ್ತಾ ಇತ್ತು. ಹಾಗೆ ಪ್ರತಿ ಹಬ್ಬಕ್ಕೆ ಶ್ರೀಮಂತ ಬ್ರಾಹ್ಮಣ ಕುಟುಂಬಕ್ಕೆ ಬಟ್ಟೆ ಕೂಡ ಕೊಡ್ತಾ ಇದ್ದ. ಇನ್ನು ಕಷ್ಟ ಅನ್ನೋದು 50% ಹೊರಟು ಹೋಯಿತು. ಆ ಬ್ರಾಹ್ಮಣ ದಂಪತಿಗಳು 4ನೇ ಗುರುವಾರ ಪೂಜೆಗೋಸ್ಕರ ಲಕ್ಷ್ಮೀ ದೇವಿಯ ಬೆಳ್ಳಿ ವಿಗ್ರಹವನ್ನು ಮನೆಗೆ ತಂದರು. ಪೊಂಗಲ್, ಪಾಯಸ ಹಾಗೂ ಪುಳಿಯೋಗರೆಯನ್ನು ನೈವೇದ್ಯವಾಗಿ ಸಮರ್ಪಿಸಿ 5 ಜನ ಬ್ರಾಹ್ಮಣರಿಗೆ ಊಟ ಹಾಕಿದರು. ಅದರ ನಂತರ ಆ ಬ್ರಾಹ್ಮಣ ಸ್ವಂತ ಮನೆ ಕಟ್ಟಿಕೊಂಡ. 5ನೇ ಗುರುವಾರ ಪೂಜೆ ಮಾಡಿ 5 ರೀತಿಯಾದ ನೈವೇದ್ಯ ತಯಾರಿಸಿ 10 ಜನ ಬ್ರಾಹ್ಮಣರಿಗೆ ಊಟ ಹಾಕಿದ್ರು. ಇದರ ನಂತರ ಬ್ರಾಹ್ಮಣನ ಹೆಂಡತಿ ಮೈತುಂಬ ಒಡವೆಗಳು ಬಂತು. ಹೀಗೆ ಬ್ರಾಹ್ಮಣ ಪ್ರತಿ ಗುರುವಾರ ನಿಲ್ಲಿಸದೆ ವ್ರತ ಮಾಡುತ್ತಿದ್ದ. ಅವನು ವ್ರತ ಮಾಡಿದ ನಂತರ ಅವನ ಜೀವನದಲ್ಲಿ ಒಂದೊಂದು ಬದಲಾವಣೆ ನಡೀತಾ ಇತ್ತು. ಕೆಲವೇ ದಿನಗಳಲ್ಲಿ ಆ ಬ್ರಾಹ್ಮಣ ಅವನ ಗ್ರಾಮದಲ್ಲಿ ದೊಡ್ಡ ಶ್ರೀಮಂತರ ಪಟ್ಟಿಗೆ ಸೇರಿಕೊಂಡ. ಈ ವ್ರತದಿಂದಲೇ ನನ್ನ ಜೀವನ ಬದಲಾಯಿತು ಅಂತ ಎಲ್ಲರ ಹತ್ರ ಬ್ರಾಹ್ಮಣ ಗರ್ವದಿಂದ ಹೇಳ್ಕೊಳ್ತಾ ಇದ್ದ. ಆ ಬ್ರಾಹ್ಮಣ ಅಷ್ಟೊಂದು ದೊಡ್ಡ ಶ್ರೀಮಂತ ಆದ್ಮೇಲೂ ಕೂಡ ಅವನು ಹಣವನ್ನು ದುಂದು ವೆಚ್ಚ ಮಾಡದೆ ತುಂಬ ಜಾಗ್ರತೆಯಿಂದ ಖರ್ಚು ಮಾಡುತ್ತಿದ್ದ. ಕೇವಲ ಧರ್ಮ ಕಾರ್ಯಕ್ಕಾಗಿ ಮಾತ್ರವೇ ಹಣ ಖರ್ಚು ಮಾಡುತ್ತಿದ್ದ. ಆ ಗ್ರಾಮದಲ್ಲಿರೋ ಬಡವರಿಗೆ ಪ್ರತಿದಿನ ಊಟ ಹಾಕ್ತಿದ್ದ. ಅನಾಥ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳಿಕೊಡ್ತಿದ್ದ. ಅವನಂತೆ ಎಲ್ಲರೂ ಗುರುವಾರ ಮಹಾಲಕ್ಷ್ಮಿಯ ಪೂಜಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನ ಕೂಡ ಕಟ್ಟಿಸಿದ. ಈ ರೀತಿ ಆ ಬ್ರಾಹ್ಮಣ ಕೇವಲ ಶ್ರೀಮಂತ ಅಂತ ಮಾತ್ರ ಅಲ್ಲದೆ ಧರ್ಮಾತ್ಮ, ದಯಾಮಯಿ, ಪುಣ್ಯಾತ್ಮ ಅನ್ನೋ ಹೆಸರುಗಳನ್ನು ಕೂಡ ಸಂಪಾದನೆ ಮಾಡಿಕೊಂಡ. ಅವನ ಕೀರ್ತಿ ಪ್ರತಿಷ್ಠೆಯ ಬಗ್ಗೆ ಅವರಿವರ ಬಾಯಿಂದ ಹೋಗಿ ಮಹಾರಾಜನ ಕಿವಿಗೂ ಕೂಡ ಬಿತ್ತು. ಮಹಾರಾಜ ಆ ವ್ರತದ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿ ತಿಳಿದುಕೊಳ್ಬೇಕು ಅನ್ನೋ ಕೋರಿಕೆಯಿಂದ ಆ ಬ್ರಾಹ್ಮಣನನ್ನು ಅವನ ಆಸ್ಥಾನಕ್ಕೆ ಕರೆಸಿದ. ಇನ್ನು ಬ್ರಾಹ್ಮಣ ಮಹಾರಾಜರಿಗೆ ಗುರುವಾರ ವ್ರತ ಮಾಡುವ ಪೂರ್ತಿ ವಿಧಾನವನ್ನು ಹೇಳಿಕೊಟ್ಟ.
ಕೂಡಲೇ ಮಹಾರಾಜ ಅವನ ರಾಜ್ಯದ ಪ್ರಜೆಗಳಿಗೆ ಪ್ರತಿ ಗುರುವಾರ ಈ ವ್ರತವನ್ನು ಮಾಡುವಂತೆ ಆದೇಶಿಸಿದ. ಅಂದಿನಿಂದ ಪ್ರತಿ ಗುರುವಾರ ಆ ರಾಜ್ಯದ ಎಲ್ಲ ಪ್ರಜೆಗಳು ಕೂಡ ಈ ವ್ರತ ಮಾಡೋಕೆ ಶುರು ಮಾಡಿದ್ರು. ಅದರ ಫಲದಿಂದ ಆ ರಾಜ್ಯದಲ್ಲಿ ವ್ಯವಸಾಯ ಅಭಿವೃದ್ಧಿಯಾಯಿತು, ವ್ಯಾಪಾರಗಳು ಲಾಭವನ್ನು ತಂದುಕೊಡ್ತು, ಪ್ರಜೆಗಳು ಶಾಂತಿ ಮತ್ತು ಐಶ್ವರ್ಯದಿಂದ ಬದುಕಿದರು. ಈ ವ್ರತದ ಮಹಿಮೆ ಏನೆಂದರೆ, ಇದನ್ನು ಬಿಡದಂತೆ ಭಕ್ತಿಯಿಂದ ನಂಬಿಕೆಯಿಂದ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತದೆ, ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗುತ್ತದೆ, ವ್ಯಾಪಾರ ಹಾಗೂ ಉದ್ಯೋಗಗಳಲ್ಲಿ ಲಾಭ ಸಿಗುತ್ತದೆ, ಮಹಾಲಕ್ಷ್ಮಿ ಅನುಗ್ರಹದಿಂದ ಸಿರಿ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ಕತೆ ಕೇಳಿದ ಪ್ರತಿಯೊಬ್ಬರೂ ಕೂಡ ಭಕ್ತಿಯಿಂದ ನಂಬಿಕೆ ಇಟ್ಟು ಗುರುವಾರಗಳಂದು ಮಹಾಲಕ್ಷ್ಮಿಯನ್ನ ಈ ಕಥೆಯಲ್ಲಿ ಹೇಳಿರುವ ಪ್ರಕಾರ ಪೂಜೆ ಮಾಡಿ ನೋಡಿ. ಒಂದೆರಡು ಗುರುವಾರಗಳಲ್ಲೇ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ಸಿರಿ ಸಂಪತ್ತು ಹೆಚ್ಚಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.